ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿ ಶೀಘ್ರದಳರುಹೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದಳರು. ನನ್ನ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು, ಬಲರಾಮರ ಸಹಾಯ ಪಡೆಯಲು, ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಅದಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಬೆಸಗಿದರು. ಅದಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಬೆಸಗಿದರು. ಖದೀಮನವನು ಎದೆಗೆಡದೆ ಅದ ಕರಿಯನ್ವಯ ಕೊಪ್ಪಿಹನು. ಖದೀಮನವನು ಎದೆಗೆಡದೆ ಅದ ಕರಿಯನ್ವಯ ಕೊಪ್ಪಿಹನು. ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರ ಆರ್ಭಟವ, ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರ ಆರ್ಭಟವ. ಕದನದಲ್ಲಿ ಮದವ ಮುರಿದು ನನ್ನ ಕ್ರೋಧವನ್ನು ತೀರಿಸಿಕೊಳ್ಳಲು, ಕದನದಲ್ಲಿ ಮದವ ಮುರಿದು ನನ್ನ ಕ್ರೋಧವನ್ನು ತೀರಿಸಿಕೊಳ್ಳಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಆ ಹೇಡಿಗಳಾದ ಪಾಂಡವರು ನನಗಿಂತ ಮೊದಲೇ ದ್ವಾರಕೆಗೆ, ಅವರು ನನ್ನಂತಹ ಗಂಡುಗಲಿಗಳೇ ಆಗಿದ್ದರೆ ರಣರಂಗದಲ್ಲಿ ಹೋರಾಡಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ ಅಥವಾ ಪುನಃ ಕಾಡಿಗೆ ಹೋಗಲಿ, ಅದಾಗದ ಹೊರತು ಛಲವನ್ನು ಬಿಡುವುದಿಲ್ಲ, ನೆಲವನ್ನು ಕೊಡುವುದಿಲ್ಲ. ಅಂತೂ ಆ ಅರ್ಜುನನಿಗಿಂತ ಮೊದಲೇ ನಾನು ದ್ವಾರಕೆಗೆ ಬಂದಂತಾಯಿತು. ಇನ್ನು ಆ ಕಪಟಿ ಕೃಷ್ಣನನ್ನು ಸಂಧಿಸಿ ನನ್ನ ಗುರುದೇವ ಬಲರಾಮರೊಂದಿಗೆ ಯಾದವರ ಸೈನ್ಯದ ಸಹಾಯವನ್ನು ಪಡೆಯುತ್ತೇನೆ. ಒಂದು ವೇಳೆ ಯಾದವರ ಸೈನ್ಯದ ಸಹಾಯವೇನಾದರೂ ನನಗೆ ದೊರೆತಿದ್ದೇ ಆದರೆ ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸಿದ ಶತ್ರುಗಳ, ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸಿದ ಶತ್ರುಗಳ ಭಾಮಾರಮಣನು ಎಣ್ಣುಶವಾದ ಹೋಮಗೈರ ಭೀಮನ, ಭಾಮಾರಮಣನು ಎಣ್ಣುಶವಾದರ ಹೋಮಗೈರ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರಕರ್ಣ ತೊಟ್ಟಿ ಹರುಪಣವ, ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರಕರ್ಣ ತೊಟ್ಟಿ ಹರುಪಣವ. ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರುಷದಿ ಧರೆಯ ನಾಳಲು, ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರುಷದಿ ಧರೆಯ ನಾಳಲು. ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರುಹೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರುಹೆ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು, ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಭರದಿ ನಾಂ ತೆರಳುವೆ, ಭರದಿ ನಾಂ ತೆರಳುವೆ. ದಯಾಮಯ
ಕರಿವರದವನೇ ಪರಯ ದಯಾಮಯನೇ ನಾನಿನ್ನ ಬೇಡುವೆ ಒಲಿದು ಮೆಕಾಯ ಸರಸ ನಯನ ಸಲ್ಲಿಸಿದ ವಾದನ ನಾನಿನ್ನ ಬೇಡುವೆ ಒಲಿದು ಮೆಕಾಯ ಸರಸ ನಯನ ಸರಿಸಿದ ವಾದನ ಕೊರೆಯ ದಯಾಮಯನೇ ನಾರಾಯಣನೇ ಕರುಣೆಯ ತೋರ ಕರಿವರದವನೇ ಕೊರೆಯ ದಯಾಮಯನೇ ನಾನಿಂದ ಚಕ್ರಧಾರಿ ದನನ ವೈರಿ ದಿನನ ಮೇಲೆ ದಯವನ್ನು ತೋರಿ ಜಗದಾರಿ ದನನ ವೈರಿ ದಿನನ ಮೇಲೆ ದಯವನ್ನು ತೋರಿ ಕೊರೆಯ ದಯಾಮಯನೇ ನಾರಾಯಣನೇ ಕರುಣೆಯ ತೋರೋ ಕರಿವರದವನೇ ಕೊರೆಯ ದಯಾಮಯನೇ ಪರಮಾತ್ಮ ಅನವರತು ನಿನ್ನ ಜ್ಞಾನದಲ್ಲಿ ನಿರತನಾಗಿರುವ ನನ್ನನ್ನು ಕಾಪಾಡು ದೇವ ಕಾಪಾಡು. ಪರಮಾತ್ಮ ನಿದ್ರೆಯಲ್ಲಿರುವರು, ಎಚ್ಚರ ಆಗೋ ತನಕ ಈ ಪೀಠದಲ್ಲಿ ಕೂತ್ಕೊಳ್ಳೋದು. ಏನಿ ಮಾಧವನ ಭವನ ಶೃಂಗಾರದ ವೈಭವ ಆ ದೇವಲೋಕದ ಸುರ ಸಂಪತ್ತನ್ನೇ ನಾಚಿಸುವಂತೆ ರಂಗು ರಂಗುಗಳಿಂದ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳೇಗೆ ಥಳಥಳಿಸುತ್ತಿದೆ. ಅಪ್ಪ ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳೇಗೆ ಥಳಥಳಿಸುತ್ತಿದೆ. ದೇವಲೋ ಆದಿಲೋಕದ ಮೆರುಗಿ ಧರಗಿಳಿದಂತಿದೆ. ಅಪ್ಪ ದೇವಲೋ ಆದಿಲೋಕದ ಮೆರುಗಿ ಧರಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಅಪ್ಪ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ, ಏನಿ ಮಾಧವನ ಭವನ ಶೃಂಗಾರದ ವೈಭವ. ಎತ್ತ ನೋಡಿದ ರತ್ತ ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಪರಿಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ದೃಷ್ಟಿ ಬೀರಿದೊಡೆ ವಿಶ್ವಕರ್ಮನ ವಿಶ್ವ ಸೃಷ್ಟಿಯೇ
ಅತೀವ ಅಚ್ಚರಿ ಪಡುವಂತಹ ನಯನ ಮನೋಹರವಾದ ಶೃಂಗಾರ ಭಾವ ಭಂಗಿಗಳು ಈ ಮಂದಿರದಲ್ಲಿ ಆ ದೇವೇಂದ್ರನ ಅರಮನೆಯಲ್ಲಿರುವ ರಂಭ, ಊರ್ವಶಿ, ಮೇನಕ, ತಿಲೋತ್ತಮೆಯರ ಮನ ಮೆಚ್ಚಿಸುವಂತೆ ಸಿದ್ಧ ಮಾಡಿಕೊಂಡಿರುವ ಕುಸುಮ ಕೋಮಲ ಕಲ್ಪದಂತೆ ಪರಿಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಆಹಾ, ಶಿಲಾಬಾಲಕಿಯರು, ಈ ಅದ್ಭುತ ಶಿಲಾಬಾಲಕಿಯರು ತಮ್ಮ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸ್ತಬ್ಧ ಶರೀರವನ್ನೇ ಬಡಿದೆಬ್ಬಿಸುವ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ ಎಮ್ಮಯ ಶರೀರವನ್ನ ಹೊಕ್ಕು ಮನಸ್ಸಿನ ಚಿಂತೆಯನ್ನೆಲ್ಲ ದೂರ ಮಾಡಿ ಸಕಲ ಕುರು ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುತ್ತಿರುವುದಲ್ಲ. ಬಳ್ಳಿಯಂತೆ ಬಳುಕುತ್ತಿರುವ ಈ ನಡುವು ಮಧು ಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಮಿಂಚಿನಂತೆ ಪಳಪಳನೆ ಹೊಳೆಯುತ್ತಿರುವ ಈ ನಯನಗಳು, ಸಂಪಿಗೆಯ ಹೂವಿನಂತಹ ನಾಸಿಕ. ಅಬ್ಬಾ, ಈ ಅದ್ಭುತ ಶಿಲಾಬಾಲಕಿಯರನ್ನು ನೋಡುತ್ತಿದ್ದರೆ ಈ ನನ್ನೆರಡು ಬಾಹುಗಳಿಂದ ನಾನೇ ಇವರೊಂದು ಸಾರಿ ಬಿಗಿದಪ್ಪಿಕೊಡಲೇ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುಲ ತಿಲಕ ಗೌರವೇಶ್ವರ, ವಂಶ ಕುಲ ತಿಲಕ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ, ಕುರುವಂಶ ಕುಲ ತಿಲಕ ಗೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಗೌರವ ಗುರುನಂದನ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಫಲ ನರ್ತಕಿಯರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದ ಧೀರ ಪ್ರಚಂಡ ಗೌರವ, ರಣರಂಗದ ಧೀರ ಪ್ರಚಂಡ ಗೌರವ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ.
ಕರದಲ್ಲಿ ಕದೆಯ ಪಿಡಿದಿಗ ಶೂರ ಶರೀರವು ಮದಿಸಿದ ಹುಲಿಯಾಕಾರ ಕರದಲ್ಲಿ ಕದೆಯ ಬಿಡಿದಿಗ ಶೂರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಕಲುಬಂಬೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮನಿಗೆ ಗುರು ಸಾರ್ವಭೌಮನಿಗೆ ಗುರು ಸಾರ್ವಭೌಮನಿಗೆ ಏನಿದು ಏನಿದು ಆಶ್ಚರ್ಯ, ಎಲ್ಲವೂ ಕನಸಿನಂತೆ ಗೋಚರಿಸುತ್ತಿರುವುದಲ್ಲ. ಆಹಾ, ಇದೆಲ್ಲವೂ ಆ ಕಪಟಿ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಮಂದಿರವನ್ನು ನೋಡಿ ಬೆಚ್ಚಿ ಬೆರಗಾಗುವವನಲ್ಲ, ಈ ಚಲದಂಕಮಲ್ಲ. ಸಸಾಗರ ಪೃಥ್ವಿಯನ್ನೇ ಪರಿಪಾಲಿಸುತ್ತಿರುವ ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಹಸ್ತಿನಾವತಿಯ ಕುರುರತ್ನ ಸಿಂಹಾಸನಾಧೀಶ್ವರನಾದ ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಇರಲಿ, ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ನನ್ನ ದಾಯಾದಿಗಳ ಕಣ್ತಪ್ಪಿಸಿ ನಾನು ಮೊದಲೇ ದ್ವಾರಕ್ಕೆ ಬಂದದ್ದಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿದೆಯೋ ಏನೋ ನೋಡುತ್ತೇನೆ. ಸಾತ್ವಿಕಿ ಇಲ್ಲೇ ಇರುವಂತಿದೆ. ಸಾತ್ವಿಕಿ, ಸುಯೋಧನ, ನಿಮ್ಮ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರೆಯಲ್ಲಿ ಇರುವರು. ಏನು? ನಾನು ಹಸ್ತಿನಾವತಿಯಿಂದ ಹೊರಟು ದ್ವಾರಕಿಗೆ ಬಂದರೂ ನಿನ್ನ ಕೃಷ್ಣನ ನಿದ್ರೆ ಇನ್ನು ಮುಗಿದಿಲ್ಲವೇ ಸಾರ್ಥಕಿ? ಆಹಾ, ಮರೆತಿದ್ದೆನು. ವಿರಾಟರಾಯನ ಅರಮನೆಯಲ್ಲಿ ವಿರಾಟರಾಯನ ಮಗಳಾದ ಉತ್ತರೆ ಮತ್ತು ಅಭಿಮನ್ಯುವಿನ ವಿವಾಹ ಮಹೋತ್ಸವದಲ್ಲಿದ್ದು ನಿದ್ರಿಸುತ್ತಿರುವನೋ, ಅಥವಾ ನಾನು ಬರುವೆನೆಂಬ ವಿಚಾರವನ್ನು ತಿಳಿದು ನಟನೆ ಮಾಡುತ್ತಿರುವನೋ? ನಟನ ಸೂತ್ರಧಾರಿ ಮುರಹರಿ, ನಟನ ಸೂತ್ರಧಾರಿ ಮುರಹರಿ, ನಟನ ಸೂತ್ರಧಾರಿ, ನಟನ ಸೂತ್ರಧಾರಿ ಮುರಹರಿ, ನಟನ ಸೂತ್ರಧಾರಿ ಮುರಹರಿ, ನಟನ ಸೂತ್ರಧಾರಿ. ಬಗೆ ಬಗೆ ವೇಷವ ಧರಿಸುತ್ತಲಿವನು, ತರುಣಿಯರನ್ನು ಕದ್ದವನಿವನೋ. ಬಗೆ ಬಗೆ ವೇಷವ ಧರಿಸುತ್ತಲಿವನು, ತರುಣಿಯರನ್ನು ಕದ್ದವನಿವನು. ಹಗಲಿಂದಿರುಳು ನಿದ್ರಿತ ಚೋರ, ಹಗಲಿಂದಿರುಳು ನಿದ್ರಿತ ಚೋರ, ನಟನ ಸೂತ್ರಧಾರಿ ಮುರಹರಿ, ನಟನ ಸೂತ್ರಧಾರಿ ಮುರಹರಿ, ನಟನ ಸೂತ್ರಧಾರಿ ಮುರಹರಿ, ನಟನ ಸೂತ್ರಧಾರಿ ಮುರಹರಿ, ನಟನ ಸೂತ್ರಧಾರಿ. ಎಂತಹ ನಿಶ್ಚಿಂತ ಪುರುಷನೇಯ ಇವ. ತನ್ನ ರಾಜ್ಯ ಸಕಲೈಶ್ವರ್ಯಾದಿಗಳನ್ನೆಲ್ಲ ಅಣ್ಣನಾದ ಬಲಭದ್ರ ದೇವನಿಗೊಪ್ಪಿಸಿ ಈತನು ಮಾತ್ರ ಈ ಹಂಸತೂಲಿಕವಾದ ಮಂಚದಲ್ಲಿ ಮಲಗಿ ಸುಖ ನಿದ್ರೆಯಲ್ಲಿ ತಲೀನನಾಗಿರುವನಲ್ಲ. ಇರಲಿ, ಕೃಷ್ಣನು ಹಗಲು ನಿದ್ರಿಸುತ್ತಿರುವನೆಂದರೆ
ಅದಕ್ಕೇನಾದರೂ ಒಂದು ರಹಸ್ಯವಿರಲೇಬೇಕು. ಅದೇನಾದರೂ ಆಗಿರಲಿ, ನಾನು ಕ್ಷಣಕಾಲ ಇಲ್ಲಿಯೇ ವಿಶ್ರಮಿಸಿಕೊಂಡು ನಂತರ ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೊರಡುವೆನು. ಸಾತ್ವಿಕಿ, ಸುಯೋಧನ, ನಿನ್ನಲ್ಲಿ ನಮ್ಮದೊಂದು ಮಾತಿದೆ. ಅದೇನು ಸುಯೋಧನ? ನಮಗೂ ಮತ್ತು ಆ ಪಾಂಡವರಿಗೂ ಭೀಕರವಾದ ಸಮರ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಸುಯೋಧನ, ನಾವು ಶ್ರೀಕೃಷ್ಣ ಪರಮಾತ್ಮ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವರು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾತ್ವಿಕಿ. ಚತುರ್ದಶ ಭುವನಗಳಲ್ಲೇ ಅಚಲ ಕೀರ್ತಿ ಗಳಿಸಿದ ಈ ನಿಮ್ಮ ದ್ವಾರಕಾ ನಗರದ ಅರಸ ನನ್ನ ಕೈವಶವಾದರೆ ಇಡೀ ಯಾದವರ ಸೈನ್ಯ ನನ್ನ ಕೈವಶವಾದಂತೆಯೇ ಸರಿ. ಸಂದೇಶ ಬೇಕೆ ಕುರ್ರಾಜ, ಈ ಪೀಠದಲ್ಲಿ ಕುಳಿತುಕೋ. ಹಾಗೆ ಆಗಲಿ. ಏನಿದಾಶ್ಚರ್ಯ! ಕ್ಷಣಕಾಲ ನನ್ನ ಬುದ್ಧಿಗೇನಾದರೂ ಮಂಕು ಕವಿಯಿತು, ಅಥವಾ ಈ ಶ್ರೀಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ತೇಜಸ್ಸಿಗೆ ಕಳಂಕವನ್ನು ತಂದಿದೆ. ಕ್ಷತ್ರಿಯ ಕುಲ ಲಲಾಮನು, ಆರ್ಥಜನ ಪರಿಪಾಲಕನು, ವಿಭವ ವಿಖ್ಯಾತಿಗಳಿಂದ ಕೂಡಿ ಮೇರುಸ ಸದೃಶ್ಯಗಳಿಂದ ಕಂಗೊಳಿಸುತ್ತಿರುವ ಈ ಭೂಪಾಲಕನಾದ ನಾನು ಈ ಧನ ಕಾಯುವ ಗೊಲ್ಲನ ಪದತಳಗಳಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ. ಚಕ್ರವರ್ತಿಗೆ ಯೋಗ್ಯವಾದ ಸ್ಥಾನ ಶಿರೋಭಾಗ. ನಾನು ಅಲ್ಲಿಯೇ ಕುಳಿತುಕೊಳ್ಳುತ್ತೇನೆ. ದೇವಕಿ ವರನಂದನ ಭವಜನಯನ ನಮಿಪೆ ಮಾಧವ. ದೇವಕಿ ವರನಂದನ ಪರಮಾತ್ಮ. ನಂದ ಗೋಕುಲ ಮಂದಾರ ಮಧುರ ಪರಮಾತ್ಮ. ನಂದ ಗೋಕುಲ ಮಂದಾರ ಮಧುರ ಮುರುಳಿಯ ಗಾನಕ್ಕೆ ಮರುಳಾದ ಜನರ. ನಂದ ಗೋಕುಲ ಮಂದಾರ ಮಧುರ ಮುರುಳಿಯ ಗಾನಕ್ಕೆ ಮರುಳಾದ ಜನರ. ಬಂಧುವೆನಿಸಿದ ಪರಮಾತ್ಮನು ನೀನೇ ಕೃಷ್ಣ. ಕೃಷ್ಣ ಬಂಧುವೆನಿಸಿದ ಪರಮಾತ್ಮನು ನೀನೇ. ಐವರ ಅಭಿಮಾನ ನಿನದಾಯಿತೇ ನಮ್ಮ ಬಾಳಿನ ಆನಂದ ಬೆಳಗಾಯಿತೇ. ಐವರ ಅಭಿಮಾನ ನಿನದಾಯಿತೇ ನಮ್ಮ ಬಾಳಿನ ಆನಂದ ಬೆಳಗಾಯಿತೆ. ಇಂದು ನಿನಗಿಂತ ಪರದೈವ ಬೇರಿಲ್ಲವೋ. ಇಂದು ನಿನಗಿಂತ ಪರದೈವ ಬೇರಿಲ್ಲವೋ. ನಮಿಪೆ ಮಾಧವ ದೇವಕಿ ವರನಂದನ ಭವಜನಯನ. ನಮಿಪೆ ಮಾಧವ ದೇವಕಿ ವರನಂದನ. ದೇವಕಿ ವರನಂದನ. ದೇವಕಿ ವರನಂದನ. ಸಾತಕಿ, ಎಲ್ಲಿ ನನ್ನ ಪ್ರಾಣಸಖನು? ನಿನ್ನ ಆಲಸ್ಯ ಪೌರತ್ಯ ಫಲದಿಂದ ಪರಮಾತ್ಮನು ಎಲ್ಲವೂ ನೀರು. ಏಕೆ, ಏನಾಯಿತು ಸಾತಕಿ? ಅದನ್ನು ಹೇಳಲು ನನಗೆ ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ನನಗಿಂತ ಮೊದಲೇ ಎಲ್ಲಿ ದ್ವಾರಕೆಯಲ್ಲಿ ಸುಯೋಧನ. ಪಾರ್ಥ, ನಿನ್ನ ಆಲಸ್ಯ ಪೌರತ್ಯ ಫಲದಿಂದ ದುರ್ಯೋಧನನು ಶ್ರೀಕೃಷ್ಣ ಸಹಾಯನ ಪಡೆದನು. ಎಂತ ವಿಡಂಬನೆ ಪಾರ್ಥ.
ಇದು ವಿಡಂಬನೆಯಲ್ಲ ಸಾತಕಿ, ಪಾಂಡವರ ದುರ್ದೈವ. ಇದಕ್ಕೆ ನಾವು ಮರುಗುವುದಾದರೂ ಏಕೆ? ಯುಧಿಷ್ಠಿರ, ಈ ಕೌರವರು ನಮ್ಮ ಬಂಧುಗಳಲ್ಲವೇ? ಈ ಭಗವಾನ್ ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ಪಾಂಚಾಲಿಯ ಸಹಿತ ಚಿರುದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆ. ಅರ್ಜುನ, ನನ್ನನ್ನು ನೋಡಿ ನಿನಗಿಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆನೆಂಬ ವಿಚಾರವನ್ನು ಕೇಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆನು. ಸುಯೋಧನ, ದೇವಮಂದಿರಕ್ಕೂ ಗುರು ಸನ್ನಿಧಿಗೂ ಮೊದಲು ಬಂದರೇನು, ಕೊನೆಗೆ ಬಂದರೇನು, ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ಹಲವು ಕಡೆ ತಿರುಗಿದರಲ್ಲವೇ ಹಲವಾರು ರಾಜರುಗಳ ಮಂದಿ ಸಹಾಯ ಸಹಕಾರ ನಮಗೆ ದೊರಕುವುದು. ಸುಯೋಧನ, ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಅರ್ಜುನ, ಈ ಬಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಅದು ಆನಂದದ ವಿಷಯವೇ. ಈ ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನೂ ಮರೆತಿಲ್ಲ, ನೀನು ಮರೆಯಬೇಡ. ನೀನು ಮರೆಯಬೇಡ. ಏ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರವನ್ನು ಒರೆಸಿ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಒರೆಸಿ ಅಮೃತತ್ವವನ್ನು ಕೊಡು. ಹೇಳು ಜನಾರ್ದನ, ಈ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಕಣ್ಮುಚ್ಚಿ ಮಲಗಿರುವೆಯ ಚಕ್ರಪಾಣಿ, ಗಾಢಾಂಧಕಾರವನು ಅರಿಸೋ ಶೇಷಶಯನ. ಏ ಜನಾರ್ದನ, ಜಾಗರಿತನಾಗು. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ. ಹರಿ ಅಂಧಕಾರ ಹರಿಸಿ. ಪರಮಾತ್ಮ, ಸಿಂಧು ಶಯನ ನಿನ್ನ ಮಂದಹಾಸವ ಬೀರೋ ಮುರಹರಿ. ಪರಮಾತ್ಮ, ಸಿಂಧು ಶಯನ ನಿನ್ನ ಮಂದಹಾಸವ ಬೀರೋ ಮುರಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ. ಹರಿ ಅಂಧಕಾರ ಹರಿಸಿ. ಪರಮಾತ್ಮ, ಪೊರೆ ಶೌರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆ ಹಾಲಿಸಿ. ಪೊರೆ ಶೌರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆ ಹಾಲಿಸಿ. ಮೌನವ ಕಳೆದು ಮಾನವ ಜೀವನ. ಪರಮಾತ್ಮ, ಮೌನವ ಕಳೆದು ಮಾನವ ಜೀವನ ಹಿತ ಬಯಸಿ ಪೊರೆಯೋ ಶ್ರೀಹರಿ. ಹಿತ ಬಯಸಿ ಪೊರೆಯೋ ಶ್ರೀಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ. ಹರಿ ಅಂಧಕಾರ ಹರಿಸಿ. ಅಂಧಕಾರ ಹರಿಸಿ. ಅಂಧಕಾರ ಹರಿಸಿ. ಪರಮಾತ್ಮ, ಈ ನಿನ್ನ ಪ್ರಿಯ ಭಕ್ತನಿಗೆ ನಿನ್ನ ನಗುಮುಖವನ್ನು ತೋರಿಸು.
ತಡಿ. ಅರ್ಜುನ, ಎಲ್ಲರೂ ಕುಶಲವೇ? ಯಾವಾಗ ಬಂದೆ? ಚೇಚೆ, ಈ ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣದಡಿಯೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ಗುರುಕುಲ ಚಕ್ರೇಶ್ವರ. ಭಾವ ದುರ್ಯೋಧನ, ಯಾವಾಗ ಬಂದಿರಿ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಕೃಷ್ಣ, ಚಕ್ರೇಶ್ವರನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾ ವೇಷಧಾರಿಯಾದ ನಿನ್ನಂತವರನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ನನ್ನನ್ನು ಗಮನಿಸದೆ ಈ ನಿನ್ನ ಪ್ರಾಣ ಮಿತ್ರನು ಬಂದಾಕ್ಷಣ ಎದ್ದು ಕುಳಿತು ಪಾಂಡವರ ಯೋಗಕ್ಷೇಮದ ಭಾಷಣವನ್ನೇ ಪ್ರಾರಂಭಿಸಿರುವೆಯಲ್ಲ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವುಗಳು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ, ಭೋರ್ಗರವ ಕಾಡ್ಗಿಚ್ಚಿನಂತೆ ಗುರು ಪಾಂಡವರ ಭೀಕರ ಸಂಗ್ರಾಮ ಸನ್ನಿಗ್ಧವಾಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು ಎಂದು ಪ್ರಾರ್ಥಿಸಲು ಇಲ್ಲಿಗೆ ಬರಬೇಕಾಯಿತು. ಏನು, ಕುರುಪಾಂಡವರಿಗೂ ಯುದ್ಧವೇ? ಯುದ್ಧವು ಎಂತಹ ಅನರ್ಥಕಾರಿ ಎಂದು ತಿಳಿದಿರುವೆಯಾ ಭಾವ? ಬಲ್ಲೆಯ ಇಹಲೋಕ ರಾಜರ ಅಳಿದ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರ ಅಳಿದ ಮರ್ಮ. ಗತಿಸಿ ಮರಳಿ ಭೂವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ದುರ್ಯೋಧನ, ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ. ಸಂತಾಪ ದುರಿತ ಬೇಡವಾಗಿ ಅಟ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ. ಕೃಷ್ಣ, ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ. ದುರ್ಯೋಧನ, ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗ ರಕ್ತದಿಂದ ಬಂದು ಬಳಗ ರಕ್ತದಿಂದ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಅವ ದುರ್ಯೋಧನ, ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ. ಸಂತಾಪ ದುರಿತ ಬೇಡವೋ ಈ ಸದ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ
ಬಾವ ದುರ್ಯೋಧನ, ಯುದ್ಧವು ಎಂತಹ ಅನರ್ಥಕಾರಿ ಎಂದು ತಿಳಿದಿರುವೆಯಾ? ಅಣ್ಣ ತಮ್ಮಂದಿರಾದ ನೀವುಗಳು ಒಡಿದಾಡಿ ಮಡಿಯುವುದು ಬೇಡ, ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ಈ ನಿನ್ನ ಧರ್ಮ ಬೋಧನೆಯನ್ನು ಕೇಳಲು ನಾನಿಲ್ಲಿಗೆ ಬರಲಿಲ್ಲ. ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಉಂಟು. ಅದಿರಲಿ, ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮೀರ್ವರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ನೋಡಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನ? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಅಂತ ತೋರುತ್ತಿದೆ. ಹೌದು ಪರಮಾತ್ಮ. ಇಂತಹ ಉಭಯ ಸಂಕಟದಲ್ಲಿ ನಾನು ಯಾವ ನಿರ್ಧಾರವನ್ನು ಕೈಗೊಳ್ಳಲಿ ಅರ್ಜುನ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀವು ನಮಗೆ ಸಹಾಯವನ್ನು ಮಾಡಲೇಬೇಕು. ಕೂಡಲು ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ಅಲ್ಲದೆ ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆಯಾದರೆ ನೀನು ಧರ್ಮವನ್ನು ಪಾಲಿಸಿದಂತಾಗುವುದು. ಬಾಬಾ ದುರ್ಯೋಧನ, ನೀನು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಿನ್ನಾವ ವಿಚಾರದಲ್ಲೋ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಎಲ್ಲ ಕಾಪಾಟಿ ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಈಗ ಕೇಳು, ನಾನು ಈರ್ವರಿಗೂ ಸಹಾಯ ಮಾಡುವೆನು. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಪಾರ್ಥ, ಪರಮಾತ್ಮ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಇವನಿಂದ ನನಗೇನಾಗಬೇಕಾಗಿದೆ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನ್ನ ಗುರುದೇವ ಬಲರಾಮರ ಸಹಿತ ಯಾದವ ಕುಲ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಬಲೆ ಬಾವ ಬಲೆ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಕೇಳಿಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಹಾಗಾದರೆ ನಾನಿನ್ನು ಬರಲೇ ಭಾವ? ನಡೆ ಬಾವ. ಭಲೆ 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 ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನರಿಯಲಾರದವರೆಂದು ಭಾವಿಸಿದೆಯಾ? ಈ ಛಲದಂಕಮಲ್ಲ ಗೌರವೇಶ್ವರನನ್ನು ಬಳಿರೇ. ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ. ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಗ ಪ್ರಚಂಡ ರಕ್ತ ಕೋಡಿಯ ಹರಿಸಿ, ಯದು ಮೃತ್ಯು ತಾಂಡವ ಪ್ರಚಂಡ ಪ್ರಳಯ ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕವನ್ನು ಸಹಿಸಲಾರ, ರಣದೋಳ್ ಆಯುಧವಂ ಧರಿಸದಿರೇ. ರಣದೋಳ್ ಆಯುಧವಂ ಧರಿಸದಿರೇ, ಪಾಂಡವರದೆಂತು ಪಾಲಿಪೆಯೋ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ, ಅವತಾರ ಪುರುಷ ಮುಕುಂದ. ಕೃಷ್ಣ, ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ, ಅದರಲ್ಲಿಯೂ ಪಾಂಡವರೆಂದರೆ ನಿನಗೆ ಬಲು ಮಮತೆ. ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೌದು. ಹೀಗಿರುವಾಗ ನಾವು ನಿನ್ನೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಛ
ಅದೆಂದಿಗೂ ಸಾಧ್ಯವಿಲ್ಲ. ನಾವೇ ಬೇರೆಯಾದೆವು, ನೀವೇ ಬೇರೆಯಾದಿರಿ. ಆದರೂ ಆಗಲಿ ಬಾಧಕ ಏನು ಕೃಷ್ಣ? ರಣರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಹೇಳಿ ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯ ಈ ಎಚ್ಚರ ಅದು ಮುಂದೆ ತಾನೇ ನಿಲ್ಲುವುದು. ನಡೆ ಮುಂದೆ ಬಾಬಾ. ತಿಳಿಯುವಂತದ್ದೇನಿದೆ ಕೃಷ್ಣ? ನನ್ನ ಗುರುದೇವ ಬಲರಾಮರು ರಣರಂಗದಲ್ಲಿ ಹಲಾಯುಧವನ್ನು ಹಿಡಿದು ರಣದುರಂಧರಾಗಿ ಹೋಂಕರಿಸಿದರೆ ಈ ನಿನ್ನ ಪಾಂಡವರ ಗತಿ ನಾನಿನ್ನು ಬರಲೇ ಭಾವ. ನಡೆ ಬಾವ, ಸೈನ್ಯಕ್ಕೆ ಆಜ್ಞಾಪಿಸು.